ಮನೆಯೆಲ್ಲ ಖಾಲಿ ಖಾಲಿ ಅನಿಸಿದೆ ಅಲ್ವಾ ಅಣ್ಣ? ಒಂಥರ ಬಿಕೋ ಅಂತಿದೆ. ಪೂರ್ಣಿ ಅದಕ್ಕೆ ಇರೋವಾಗ ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಣ್ಣ? ಇದನ್ನು ಯಾಕೆ ಖಾಲಿ ಖಾಲಿ ಅನ್ಕೋತೀಯ? ಮನೆ ಎಷ್ಟು ಶಾಂತವಾಗಿದೆ ಅನ್ಕೋ, ಹಾಗೆಲ್ಲ ಸರಿ ಹೋಗುತ್ತೆ. ಅಣ್ಣ, ಮನೇಲಿ ದೀಪ ಉರಿಯೋದಕ್ಕೂ ಮನೆಗೆ ಬೆಂಕಿ ಬಿದ್ದು ಹೊತ್ಕೊಂಡು ದಗದಗ ಉರಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಎರಡೂ ಬೆಂಕಿನೇ ಅನ್ಕೊಂಡು ಸುಮ್ಮನಿರೋಕ್ಕಾಗತ್ತಾ? ಆದರೂ ಅವರೆಲ್ಲರೂ ನೀನು ಹೋಗೋಕೆ ಬಿಡಬಾರ್ದಿತ್ತು. ನಾನೇನು ಮಾಡಲಿ? ಅವಿ ತುಳಸಿಯವರನ್ನ ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ತುಳಸಿಯವರು ಅವಿನ ಸ್ವಂತ ಮಗನಷ್ಟೇ ಪ್ರೀತಿ ಮಾಡ್ತಿದ್ದಾರೆ. ಅದಕ್ಕೆ ಅವನನ್ನು ಬಿಟ್ಕೊಡೋಕ್ಕಾಗದೆ ಅವನಿಂದ ಹೋದರು. ಅದಕ್ಕೆ ಇಬ್ರು ಪ್ರೀತಿ ಮಾಡ್ತಿದ್ದಾರೆ ಅಣ್ಣ. ಆದರೆ ಅಭಿ ಅವತ್ತು ನಡ್ಕೊಂಡಿದ್ದು ತಪ್ಪು. ಅದು ಅತ್ತಿಗೆಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಅವರು ಮನೆ ಬಿಟ್ಟು ಹೋಗಿದ್ದಾರೆ. ಏನು ಮಾಡಿಬಿಟ್ಟ ಅಭಿ ನಡ್ಕೊಂಡಿದ್ದು ಸರಿಯಾಗೇ ಇದೆ. ಯಾಕಣ್ಣ ನೀನು ಹಾಗೆ ಮಾತಾಡ್ತೀಯ? ಪೂರ್ಣಿ ಇವನನ್ನ ಮಗನ ಥರ ನೋಡ್ತಿದ್ಲು, ಎಷ್ಟು ಕೇರ್ ಮಾಡ್ತಿದ್ಲು ಇವನನ್ನು. ಅಂಥದ್ರಲ್ಲಿ ಇವನು ಪೂರ್ಣಿ ಹತ್ರ ಹಾಗೆಲ್ಲ ಮಾತಾಡ್ಬಿಟ್ನಲ್ಲ, ಸರಿನಾ ಅದು? ಈಗೊಂದು ವೇಳೆ ಶಾರ್ವರಿನೇ ತಪ್ಪು ಮಾಡಿದ್ಲು, ನೀನು ಅವಳಿಗೆ ನೇರವಾಗಿ ಬಂದು ಬೈದ್ಬಿಡ್ತೀಯಾ? ಅದು ನನ್ನ ಎದುರಿಗೇನೆ. ಇಲ್ಲ ಅದಕ್ಕೆ ತಪ್ಪು ಮಾಡಿದ್ರು ಅಂತ ಇಟ್ಕೋ, ನಿನ್ನ ಮುಂದೆನೇ ನಾನು ಅವ್ರಿಗೆ ಹೋಗಿ ಬಾಯಿಗೆ ಬಂದಾಗ ಬೈದ್ಬಿಡ್ತೀನಾ? ಇಲ್ಲ ತಾನೇ? ಸಂಸಾರ ಅಂದಮೇಲೆ ಸಂಸ್ಕಾರ ಇರ್ಬೇಕಣ್ಣ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೋಬಾರ್ದು, ಪ್ರೀತಿಯಿಂದ ಬಗೆಹರಿಸ್ಕೋಬೇಕು. ಅದಕ್ಕೇನ ತಾಯಿ ಸಮಾನ ಅಂತಾರೆ. ತಾಯಿಗೆ ಬಾಯಿಗೆ ಬಂದಾಗೆ ಬೈಬೋದಾ? ದೀಪಿಕಾ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮಗಿಂತ ಕೆಟ್ಟ ಬುದ್ಧಿ ಇರೋದಕ್ಕೆ ನಿಮ್ಗೆ ಇವತ್ತಿಗೂ ಮಕ್ಕಳಾಗಿಲ್ಲ. ನೀವು ತಾಯಿನೇ ಆಗಲ್ಲ. ಏನಾಗಿದೆ ಇವರಿಬ್ರಿಗೂ? ಯಾಕೆ ಹೀಗೆ ಆಡ್ತಿದ್ದಾರೆ? ಹೋದವ್ರು ಹೋದ್ರು, ಆದ್ರೆ ಅವ್ರು ಹೋಗಿ ಮನೆ ತುಂಬ ಬರೀ ಅವ್ರ ವಿಷಯನೇ ಮಾತಾಡೋ ಹಾಗೆ ಮಾಡಿಬಿಟ್ಟು ಹೋದ್ರು. ನಾನು ಹೇಳಿ ಸರಿ ತಾನೆ ಅಣ್ಣ? ಈಗ ಒಂದು ವೇಳೆ ನಿನಗೆ ಕೋಪ ಬಂದು ನನ್ನ ಕೆನ್ನೆ ಹೊಡೆದ್ಬಿಟ್ರೆ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೀನ ಅಣ್ಣ? ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ನನಗೆ. ನೀನು ಅಂದರೆ ನನ್ನ ಪ್ರಾಣ ಅಣ್ಣ. ಪ್ರಾಣ ಬೇಕಾದರೂ ಬಿಡ್ತೀನಿ, ಅಂದರೆ ನಿನ್ನ ಮಾತ್ರ ಬಿಡಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಕ್ಕಳಿಬ್ರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೀಗೆಲ್ಲ ಮಾಡ್ಕೊಂಡ್ರು. ಆಗಿದ್ದಾಗೋಯ್ತು. ನೀವು ಹೀಗೆ ಮಾತಾಡೋದನ್ನು ಅಭಿ ಕೇಳಿಸ್ಕೊಂಡ್ರೆ ಅವ್ನು ಬೇಜಾರು ಮಾಡ್ಕೊಳಲ್ವಾ? ಹೌದೌದು, ಅವಿ ಮಾತುಗಳೆಲ್ಲ ಕೇಳಿದ್ರೆ ಬೇಜಾರು ಮಾಡ್ಕೋತಾನೆ. ಅವನಿಗೆ ಈಗ ಹೇಗಿದ್ರು ಅಣ್ಣನ ಮೇಲೆ ಪ್ರೀತಿ ಇಲ್ಲ. ಅವನು ನಿಧಾನವಾಗಿ ಅವಿನ ಮರಿತಿದ್ದಾನೆ ಅನಿಸುತ್ತೆ. ಅವನನ್ನು ಅವನ ಪಾಡಿಗೆ ಬಿಟ್ಬಿಡೋಣ ಬಿಡು. ಏನೋ ಎಷ್ಟೋ ಸಲ ಅಭಿ ಅಣ್ಣ ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಹೇಳ್ತಿದ್ದ. ಅದೆಲ್ಲ ಅವನ ಮನಸ್ಸಿಂದ ಬಂದಿದ್ದ ಮಾತು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲ ಸುಳ್ಳಾಗೋಯ್ತು. ಭಾವ, ನಾವಿಲ್ಲಿ ಏನೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಮಕ್ಕಳಿಬ್ರು ಸಂತೋಷವಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ಆದರೆ ಅವರು ಒಟ್ಟಿಗೆ ಇದ್ರೆ ಸಂತೋಷವಾಗಿರ್ತಾರೋ, ದೂರ ಆದರೆ ಸಂತೋಷವಾಗಿರ್ತಾರೋ ಅನ್ನೋದು ಅವರಿಬ್ಬರೇ ನಿರ್ಧಾರ ಮಾಡಬೇಕು. ಆದರೆ ಅವರಿಬ್ಬರು ದೂರ ಆಗಿರೋದಂತೂ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ.
ಏ ಪುಟಿ ಯಾರನ್ನು ಹುಡುಕ್ತಾ ಇದೆಯಾ? ಅಣ್ಣನ. ಏ ಓಡೋದವಳೆ, ಏನಾಗಿದೆ ನಿನ್ನ ಕಣ್ಣಿಗೆ? ಅವನೆಲ್ಲ ಕೂತಿಲ್ವಾ? ಈ ಅಣ್ಣ ಅಲ್ಲ ತಾತ, ಅವಿ ಅಣ್ಣ. ಹೌದಾ, ಒಂದು ನಿಮಿಷ ಕರ್ಕೊಂಡು ಬಂದ್ಬಿಡ್ತೀನಿ. ಪರವಾಗಿಲ್ವೇ? ನಿನ್ನನ್ನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಿನಗೂ ಸ್ವಲ್ಪ ತಲೆ ಇದೆ. ತಾತ, ಈ ಥರ ನೆಟ್ಕೊಳಕ್ ಬೇಕಾಗಿರೋದು ತಲೆ ಅಲ್ಲ, ಹೃದಯ. ಅಮ್ಮಂಗೆ ಅವಿ ಮಗ ಅಂದಮೇಲೆ ನನಗೆ ಅಣ್ಣ ತಾನೆ. ನನ್ಗೆ ಯಾಕಿದೆಲ್ಲ? ನೀವು ನನಗೆ ಅಣ್ಣ ತಾನೆ, ಮತ್ತೆ ನಿಮಗೂ ರಾಖಿ ಕಟ್ಟಬೇಕು. ನಾನೇನು ತರಕ್ಕಾಗಿಲ್ಲ. ಒಂದು ನಿಮಿಷ. ಇಷ್ಟೊಂದು ದುಡ್ಡು ಬೇಡ ಅಣ್ಣ ನನಗೆ. ಇಷ್ಟು ಸಾಕು. ಅಣ್ಣನ ಹತ್ರ ತಂಗಿ ಏನಾದರೂ ತಗೊಳ್ಬೇಕಲ್ವಾ, ಅದಕ್ಕೆ ತಗೊಳ್ತಾ ಇದ್ದೀನಿ. ಎಂಥದ್ದೇ ಟೈಮಲ್ಲೂ ಏನೇ ಆದರೂ ಈ ಅಣ್ಣ ಜೊತೆಗಿರ್ತಾನ ಅನ್ನೋದು ಮರಿಬಾರ್ದು. ಥ್ಯಾಂಕ್ಸ್ ಅಣ್ಣ, ಇದು ನಿಜವಾಗ್ಲೂ ನನಗೆ ದೊಡ್ಡ ಗಿಫ್ಟ್. ರಾಖಿ ಹಬ್ಬ ಬಂತು ಅಂದರೆ ಹೆಣ್ಣು ಮಕ್ಕಳಿಗೆ ಯಾವ ರಾಖಿ ಸೆಲೆಕ್ಟ್ ಮಾಡೋದು, ನಮ್ಮ ಅಣ್ಣಂಗೆ ಯಾವ ರಾಖಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಯೋಚನೆ. ಗಂಡು ಮಕ್ಕಳಿಗೆ ಏನು ಗಿಫ್ಟ್ ಕೊಡಬೇಕು, ಏನು ಗಿಫ್ಟ್ ಕೊಟ್ಟರೆ ಅವಳಿಗೆ ಇಷ್ಟ ಆಗ್ಬೋದು ಅನ್ನೋ ಯೋಚನೆ. ಹಾಗೆಲ್ಲ ಅನ್ಕೋಬೇಡವೋ. ಈಗಿನ ಹೆಣ್ಮಕ್ಳು ದಬಾಯಿಸ್ ಕೇಳ್ತಾರೆ. ನಾನು ಇಷ್ಟು ಕಾಸ್ಟ್ಲಿ ರಾಖಿ ತಂದಿದ್ದೀನಿ, ಅದಕ್ಕಿಂತ 10ರಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾರೆ. ಏನಬಿ, ನಿಧಿನೂ ಹಾಗೆ ಕೇಳಿದ್ರೆ ಏನು ಮಾಡ್ತೀಯಾ? ಅವಳಿಗೋಸ್ಕರ ಒಳ್ಳೆ ಗಿಫ್ಟ ತೊಗೊಂಡು ಬಂದಿದ್ದೀನಿ ಚಿಕ್ಕಪ್ಪ. ಮತ್ತೆ ನನ್ನ ಮಗ ಅಂದರೆ ಏನು ಅನ್ಕೊಂಡಿದ್ದೀರಾ? ಅದು ಸರಿ, ನಿಧಿನೇ ಇನ್ನೂ ಬರಲಿಲ್ವಲ್ಲ? ನಿಧಿ, ನಿಧಿ. ಅವಿಬ್ರೋ ಇಲ್ಲ ಅಂದರೆ ನಾ ಅಬಿಬ್ರೋಗೂ ರಾಖಿ ಕಟ್ಟಲ್ಲ. ಏನು ಹೇಳ್ತಿದ್ಯಾ ನಿಧಿ? ಅವಿ ಇಲ್ಲಿರೋಕೆ ಹೇಗೆ ಸಾಧ್ಯ? ಅವನು ಮನೆ ಬಿಟ್ಟು ಹೋಗಾಯ್ತಲ್ಲ. ಇಲ್ಲಿರೋದು ಅಭಿಯಣ್ಣ ಒಬ್ಬನೇ, ಅವನಿಗೆ ರಾಖಿ ಕಟ್ಟು. ಅದು ಹೇಗೆ ಸಾಧ್ಯ ದೊಡ್ಡಪ್ಪ? ನಂಗೆ ಇಬ್ಬರು ಅಣ್ಣಂದ್ರೇನೆ. ಇಬ್ಬರು ನನ್ನ ಎತ್ತಾಡಿಸಿದ್ದಾರೆ. ನನಗೆ ಬುದ್ಧಿ ಬಂದಾಗ್ಲಿಂದಲೂ ನಾ ಇಬ್ಬರಿಗೂ ಒಟ್ಟಿಗೆ ರಾಖಿ ಕಟ್ಟಿರೋದು. ಇವಾಗ ಅಬಿಬ್ರೋ ಒಬ್ಬನಿಗೆ ರಾಖಿ ಕಟ್ಟಬೇಕು ಅಂದರೆ ನಂಗೆ ಯಾಕೋ ಮನಸ್ಸಾಗ್ತಿಲ್ಲ. ಯಾಕೆ ಹಾಗಂತಿದ್ಯಾ? ನಿನ್ನ ಹತ್ರ ರಾಖಿ ಕಟ್ಟಿಸ್ಕೋಬೇಕು ಅಂತ ಅಭಿ ಬಂದಿದ್ದಾನೆ.
ಸುಮ್ಮನೆ ತಲೆಹರಟೆ ಮಾಡದೆ ಅವನಿಗೆ ರಾಖಿ ಕಟ್ಟು. ಇಲ್ಲ ಮಾಮ್, ನಂಗೆ ಯಾಕೋ ಮನ್ಸಾಗ್ತಿಲ್ಲ. ಅಭಿಬ್ರು ಒಬ್ಬನಿಗೆ ರಾಖಿ ಕಟ್ಟಬೇಕು ಅಂದರೆ ನಂಗೆ ತುಂಬ ದುಃಖ ಆಗುತ್ತೆ, ಅಳು ಬಂದಂಗೆ ಆಗುತ್ತೆ. ಅಭಿಬ್ರೋನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಿಧಿ, ಅಭಿ ನಿನ್ಗೋಸ್ಕರ ಎಂಥ ಒಳ್ಳೆ ಗಿಫ್ಟ್ ತಂದಿದ್ದಾನೆ ಗೊತ್ತಾ? ಈಗ ನೀನು ರಾಖಿ ಕಟ್ಟಲಿಲ್ಲ ಅಂದರೆ ಆ ಗಿಫ್ಟ್ನ ಮಿಸ್ ಮಾಡ್ಕೋತೀಯ. ದೀಪಿಕಾ, ನಂಗೆ ಅಣ್ಣಂದ್ರೆ ಪ್ರೀತಿನೇ ಬೆಲೆ ಕಟ್ಟಕ್ಕಾಗ್ದಿರೋ ಗಿಫ್ಟು. ಅಭಿಬ್ರೋನೇ ಮಿಸ್ ಮಾಡ್ಕೋತಾ ಇದ್ದೀನಿ, ಅಂಥದ್ರಲ್ಲಿ ಗಿಫ್ಟ್ ಮಿಸ್ ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತೀನ? ನಂಗೆ ಯಾವ ಗಿಫ್ಟು ಬೇಕಾಗಿಲ್ಲ. ನಾನು ರಾಖಿ ಕಟ್ಟಂಗಿದ್ರೆ ಇಬ್ಬರಿಗೂ ಕಟ್ತೀನಿ, ಇಲ್ಲಾಂದರೆ ಕಟ್ಟೋದೇ ಇಲ್ಲ. ನಿಧಿ, ನಿಧಿ ನಿಂತ್ಕೋ. ನಿಧಿ ನಿಂತ್ಕೋ. ಅಣ್ಣ, ಅವಳಿಗೆ ಒತ್ತಾಯ ಮಾಡೋದು ಬೇಡ ಬಿಡು. ಈ ಮನೇಲಿ ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂಗೆ ತಾನೇ ಇರೋದು. ಜಗಳ ಆಡಬೇಕಾದ್ರೆ ನಾವು ಭಾವನೆಗಳಿಗೆ ಬೆಲೆ ಕೊಡ್ಬೋದು. ಈಗ ಅವಳ ಭಾವನೆಗಳ ಮೇಲೆ ನಾವು ಪ್ರೆಷರ್ ಹಾಕೋದು ಬೇಡ. ಪ್ರೀತಿ, ವಿಶ್ವಾಸ, ಬಾಂಧವ್ಯ ಹಿಂದೆ ಇರೋ ಮನೇಲಿ ಇಂಥ ಹಬ್ಬಗಳಿಗೆ ಅರ್ಥ ಏನಿರುತ್ತೆ? ಅಭಿ, ನೀನೇನು ಯೋಚನೆ ಮಾಡಬೇಡ. ಅವಳಿನ್ನೂ ಚಿಕ್ಕ ಹುಡುಗಿ, ಏನೇನೋ ಮಾತಾಡ್ತಾಳೆ. ನೀನು ತಲೆ ಕೆಡಿಸ್ಕೋಬೇಡ. ಸಂಜೆ ಅಷ್ಟರಲ್ಲಿ ಅವಳೇ ಸರಿ ಹೋಗಿ ನಿನಗೆ ರಾಖಿ ಕಟ್ತಾಳೆ. ಬೇಡ ಚಿಕ್ಕಮ್ಮ, ನನಗೂ ರಾಖಿ ಕಟ್ಟಿಸ್ಕೊಳ್ಳೋ ಮನಸ್ಸಿಲ್ಲ. ಅತ್ತೆ, ಏನಿದೆಲ್ಲ? ಅವ್ರೆಲ್ಲರೂ ಮನೆ ಬಿಟ್ಟು ಹೋದ್ರೆ ನಾವು ನೆಮ್ಮದಿಯಿಂದ ಸಂತೋಷವಾಗಿರ್ಬೋದು ಅಂದ್ಕೊಂಡೆ. ಆದರೆ ಇಲ್ಲಿ ನಡೀತಿರೋದಾದ್ರೂ ಏನು? ಈ ಅಭಿ ಯಾಕೆ ಹೀಗೆ ಮಾಡ್ತಿದ್ದಾನೋ ನಂಗೆ ಗೊತ್ತಿಲ್ಲ. ಏನಣ್ಣ, ಏನೋ ಖುಷಿಯಾಗಿ ಏನೋ ನೋಡ್ತಾ ಇದೀಯಾ? ಯಾವ್ದೋ ಫೋಟೋಸ್ ಇದ್ದಾಗಿದೆ. ಓ ಇದಾ? ಇದು ನಮ್ಮ ಅಭಿ ಚಿಕ್ಕವರಿದ್ದಾಗ ತೆಗ್ಸಿದ ಫೋಟೋಸು. ಯಾವುದೋ ಫೈಲ್ ನೋಡ್ತಾ ಇದ್ದೆ, ಆವಾಗ ಈ ಹಳೆ ಫೋಟೋ ಸಿಕ್ತು. ಹಳೆ ಫೋಟೋಸ್ ನೋಡಕ್ ಬಹಳ ಮಜಾ ಇರುತ್ತೆ. ಎಲ್ಲಿ ನನಗೂ ತೋರಿಸು. ಇದನ್ನ ಯಾಕೆ ನೋಡ್ತೀಯ ಬಿಡು. ಈಗಿದು ಸಿಕ್ಕಿದ್ದು ಒಂಥರ ಒಳ್ಳೇದೇ ಆಯಿತು. ಯಾಕಣ್ಣ ಹಾಗಂತೀಯ? ಇನ್ನೇನು ಮತ್ತೆ, ಅಣ್ಣ ತಮ್ಮ ಬೇರೆ ಆಗಿದ್ದಾಯ್ತು. ಇನ್ನು ಈ ಫೋಟೋಗಾಗಲಿ, ಸಂಬಂಧಕ್ಕಾಗಲಿ, ನೆನಪಿಗಾಗಲಿ ಏನು ಬೆಲೆ ಇದೆ? ಅಣ್ಣ ತಮ್ಮ ಈಗ ಬೇರೆ ಆಗಿರ್ಬೋದು, ಹಳೆ ನೆನಪುಗಳಲ್ಲಿ ಅವರು ಒಂದಾಗಿರೋ ಹಾಗೆ ಕಣ್ಮುಂದೆ ಬಂದೇ ಬರ್ತಾರೆ ತಾನೆ. ನೆನಪುಗಳು, ಭಾವನೆಗಳು ಇದನ್ನೆಲ್ಲ ಕಟ್ಟಿಟ್ಬಿಡು ಮಹೇಶ. ಇದು ಪ್ರಾಕ್ಟಿಕಲ್ ಜಗತ್ತು. ಇಲ್ಲಿ ಅವ್ರವ್ರ ಖುಷಿ, ಅವ್ರವ್ರ ಸಂತೋಷನೇ ಮುಖ್ಯ. ಹಿಂದೆ ಎಲ್ಲ ಮನೆ ತುಂಬ ಜನ ಇದ್ದರೆ ಖುಷಿ, ಸಂತೋಷ ಅಂತ ಹೇಳ್ತಾರೆ. ಈಗ ಮನೆ ತುಂಬ ಜನ ಇದ್ದರೆ ಜಗಳ, ಮನಸ್ತಾಪ ಅಂತ ಹೇಳ್ತಾರೆ. ಮೊದಲೆಲ್ಲ ಒಬ್ಬೊಬ್ಬರೇ ಇರೋದನ್ನು ಒಂಟಿತನ ಅಂತ ಹೇಳ್ತಾ ಇದ್ರು. ಈಗ ಒಂಟಿಯಾಗಿರೋದನ್ನೇ ಶೋಕಿ ಮಾಡ್ಕೊಂಡಿದ್ದಾರೆ. ಪ್ರೈವಸಿ ಅನ್ನೋ ಹೆಸರಲ್ಲಿ ಪ್ರೀತಿನೇ ಮರ್ತೋಗ್ತಾರೆ. ಒಂಥರ ಈ ಪ್ರಪಂಚನೂ ಚೆನ್ನಾಗಿದೆ ಬಿಡು. ಸರಿ, ಈಗ ಏನು ಮಾಡಬೇಕು ಅಂತಿದೀಯಾ? ಅಣ್ಣ ತಮ್ಮನ ಬಾಂಧವ್ಯನೇ ಡಸ್ಟ್ಬಿನ್ಗೆ ಬಿದ್ದಾಯ್ತು. ಇನ್ನು ಈ ಫೋಟೋಸ್ ಇಟ್ಕೊಂಡು ಏನು ಮಾಡೋಣ? ಇದನ್ನೂ ಡಸ್ಟ್ಬಿನ್ಗೆ ಹಾಕ್ಬೇಡ ಅನ್ಕೊಂಡಿದ್ದೀನಿ. ಸರಿ ಬಿಡು, ನಿನ್ನ ಮಾತು ನಿಜಾನೇ.
ಅಣ್ಣ ಅದಕ್ಕೆ ಪ್ಲ್ಯಾನು ಸಖತ್ತಾಗಿ ವರ್ಕ್ ಆಗ್ತಿದೆ ಅನಿಸ್ತಾ ಇದೆ. ಮಕ್ಕಳಿಬ್ರು ಒಂದಾಗೋ ಟೈಮು ಹತ್ರ ಬರ್ತಿದೆ. ಮಾಧವ್ ಅವ್ರು ಇಷ್ಟೊತ್ತಾದರೂ ಫೋಟೋಗಳು ಕಳಿಸಿಲ್ಲ. ಏನು ಮಾಡ್ತಿದ್ದಾರೋ ಏನೋ. ಏ ನಿನ್ನ ಗಂಡನಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ತಡಿ, ನಾನೇ ಫೋನ್ ಮಾಡ್ತೀನಿ. ಮಾವ, ಫೋಟೋಗಳೆಲ್ಲ ಬಂದು. ತೋರಿಸು 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 ತೋರಿಸು. ಇಲ್ಲಿ ನೋಡಿ, ಅವಿ ಮತ್ತೆ ಅಭಿ ಎಷ್ಟು ಮುದ್ದಾಗಿದ್ದಾರೆ. ಪುಟ್ಟ ಮಕ್ಕಳಲ್ಲಿ ಎಲ್ಲರೂ ಮುದ್ದಾಗೆ ಇರ್ತಾರೆ. ಅವ್ರು ಈಗಲೂ ನನಗೆ ಪುಟ್ಟ ಮಕ್ಕಳೇ. ಯಾರಿಲ್ಲ ಅಂದ್ರಮ್ಮ, ಅದಕ್ಕೆ ಅಲ್ವಾ ತಾಯಿ ಹೃದಯ ಅಂತ ಅನ್ನೋದು. ಎಷ್ಟೇ ಆಗಲಿ ಹೆತ್ತವ್ರಿಗೆ ಹೆಗ್ಗಣ ಮುದ್ದು. ಮಾವ, ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲಮ್ಮ, ಹಾಗಲ್ಲಮ್ಮ. ಅಲ್ಲ, ನಿನ್ನೆ ಮಕ್ಕಳು ಮುದ್ದಾಗಿ ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನಾನು ಹೇಳೋಕೆ ಹೊರಟಿದ್ದು ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರೆ. ಅಂಥದ್ರಲ್ಲಿ ಮುದ್ದಾದ ಮಕ್ಕಳು ಮುದ್ದಾಗದೇ ಇರ್ತಾರ ಅಂತ. ನನ್ನ ಮಕ್ಕಳು ಯಾವಾಗಲೂ ಮುದ್ದಾಗೇ ಇರ್ತದೆ. ತುಳಸಿ, ಏನಮ್ಮ ನೀನು? ಅವನು ಫೋಟೋ ಕಳಿಸಿರೋದು ನೀನು ಫೋಟೋ ನೋಡಲಿ ಅಂತಲ, ಅಥವಾ ನಾವು ಅಂದ್ಕೊಂಡು ಕೆಲಸ ಆಗಲಿ ಅಂತಲ? ಅವಿ ಈಗ ತಾನೇ ಆ ಕಡೆ ಹೋದ. ಅಯ್ಯೋ, ಹೌದಾ? ಹ್ಞೂ. ಸಾರಿ ಮಾವ, ಫೋಟೋ ನೋಡ್ತಾ ನೋಡ್ತಾ ನನಗೆ ಮರ್ತೇ ಹೋಯ್ತು. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಏನು ನೋಡ್ತಿದ್ದೀರಾ? ಬಾಬಾ, ನೀನು ನೋಡಿದ್ರೆ ನೀನು ಖುಷಿ ಪಡ್ತೀಯ ನೋಡು. ಏನವೇ, ಏನು ಈ ಕಡೆ ಬಂದಿಲ್ಲ? ಏನಾದ್ರು ಬೇಕಿತ್ತಾ? ಅಮ್ಮ, ಏನದ? ಯಾವುದು? ಏನಿಲ್ಲಲ್ಲ ಪೂರ್ಣಿ, ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ನಡಿ ಹೋಗೋಣ. ಗಿರ್ಗಿ, ನನಗೊಂದು ಬಿಸಿ ಬಿಸಿ ಕಾಫಿ ಬೇಕು. ನಾನೇ ಬರ್ತೀನಿ ಇರು. ದೇವ್ರೆ, ಆದಷ್ಟು ಬೇಗ ನನ್ನ ಮಕ್ಕಳನ್ನ ಬಂದ್ ಮಾಡಪ್ಪ. ತುಳಸಿ, ರಾಮ ಲಕ್ಷ್ಮಣರ ಹಾಗಿದ್ದಾರೆ. ಖಂಡಿತ ಅವರಿಬ್ಬರು ಒಂದಾಗೇ ಆಗ್ತಾರೆ ಬಿಡು, ಯೋಚನೆ ಮಾಡಬೇಡ.